ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹುಲಿ ಜಿಂಕೆನ ತಿನ್ನುತ್ತೆ ಅಂದ ಮಾತ್ರಕ್ಕೆ ನಾವು ಅದನ್ನ ಕೆಟ್ಟ ಪ್ರಾಣಿ ಅಂತ ಬಿಡ್ತೀವಾ? ಪ್ರಾಣಿಗಳು ಅಗತ್ಯಕ್ಕೆ ತಿನ್ನುತ್ತೆ, ಅವಶ್ಯಕತೆ ಇದ್ದಾಗ ಬೇಟೆ ಆಡುತ್ತೆ. ಗಾಯತ್ರಮ್ಮ, ಹುಲಿ ಯಾವತ್ತಾದ್ರೂ ಹುಲಿನೇ ತಿಂದಿರೋದು ನೋಡಿದ್ದೀರಾ? ಇಲ್ಲ. ಯಾಕಂದ್ರೆ ಅವಕ್ಕೆ ಅಷ್ಟು ಮಾತ್ರ ತಿಳುವಳಿಕೆ ಇರುತ್ತೆ. ಮನುಷ್ಯ ಮಾತ್ರ ಮನುಷ್ಯನ್ ತಿನ್ನೋದು, ಬರೀ ತಿನ್ನೋದಲ್ಲ, ಕಿತ್ಕೊಂಡು ತಿಂತಾನೆ. ಅಂಥ ಮನುಷ್ಯರಲ್ಲಿ ಇವನು ಒಬ್ಬ. ಹೋಗಿ ಹೋಗಿ ಇವನನ್ನ ಹುಲಿ ಅಂತಿರಲ್ಲ, ನರಿ ಅನ್ನಿ, ಒಪ್ಕೋತೀನಿ. ಏನೇನೋ ಮಾತಾಡ್ಬೇಡ ಮಾರುತಿ. ಇಷ್ಟಕ್ಕೂ ಅವ್ರ ಬಗ್ಗೆ ನಿನ್ಗೇನ್ ಗೊತ್ತು? ನನಗೇನು ಗೊತ್ತಿಲ್ಲಪ್ಪ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ, ತಿಳ್ಕೊತೀನಿ. ನನಗೇನ್ ಗೊತ್ತಿರುತ್ತೆ? ಗೊತ್ತಿಲ್ದಿರೋರ್ ಬಗ್ಗೆ ಮಾತಾಡೋದು ತಪ್ಪು ಅಂದೆ ಅಷ್ಟೇ. ಸರಿ, ನೀನ್ ನಡಿ. ಪಾಪ, ನೀನ್ ಆಗ್ಲಿಂದ ಇವ್ರನ್ನ ನೋಡ್ಕೋತಿದ್ಯಾ, ಸ್ವಲ್ಪ ಹೊತ್ತು ನಾನು ನೋಡ್ಕೋತೀನಿ. ಅಯ್ಯಯ್ಯೋ, ಇವನು ನೋಡ್ಕೊಳ್ಳೋದೇ ಪಾಪ. ಅಂಥ ಪಾಪದ ಕಾರ್ಯಕ್ಕೆ ಸಹಾಯ ಮಾಡ್ತೀನಿ ಅಂತೀರಲ್ಲ ನೀವು. ಸದ್ಯಕ್ಕೆ ನೀನು ಹೊರಡ್ತೀಯಾ? ಅಲ್ಲ, ಈ ಜವಾಬ್ದಾರಿ ಕೊಟ್ಟಿರೋದು ನನಗೆ. ಒಂದ್ ಸ್ವಲ್ಪ ಹೊತ್ತು ಆ ಜವಾಬ್ದಾರಿನ ನಾನ್ ತಗೊಂಡ್ರೆ ಏನು ಆಗೋದಿಲ್ಲ ಮಾರುತಿ, ನೀನ್ ಹೋಗು. ಆಯ್ತು, ನಿಮ್ಮಿಷ್ಟ. ಮಾವ, ಏನಾಯ್ತು? ಏನಾಯ್ತು ಅನ್ನೋದಕ್ಕಿಂತ ಏನಾಗುತ್ತೋ ಅನ್ನೋ ಆತಂಕ ಶುರುವಾಗ್ಬಿಟ್ಟಿದೆ. ಯೋಚನೆ ಮಾಡಬೇಡಿ ಮಾವ, ಪ್ರತಿಯೊಂದು ಸರಿಯಾದ ದಿಕ್ಕಲ್ಲೇ ನಡೀತಿದೆ ಅನ್ನೋದು ನನ್ನ ಭಾವನೆ. ಹೌದಮ್ಮ, ಆದ್ರೆ ಈ ಮನೆಗೆ ಒಳ್ಳೇದಾಗಬೇಕು ಅಂದಾಗೆಲ್ಲ ಯಾಕೆ ನರಸಿಂಹ ಅಡ್ಡ ಬರ್ತಾನೆ? ಸೇಡನ್ನ ಸಾಕೋ ಅಭ್ಯಾಸ ನನಗಿಲ್ಲ. ಅದನ್ನ ಸಾಯಿಸಿ ಆ ಜಾಗದಲ್ಲಿ ಶಾಂತಿನ ಬೆಳೆಸಿರೋ ಮನುಷ್ಯ ನಾನು. ಆದ್ರೆ ಈ ನರಸಿಂಹ ಎಲ್ಲರೂ ಹಾಳು ಮಾಡಿಬಿಟ್ಟ. ಈ ನಂದನವನದಲ್ಲಿ ತನ್ನ ಮಗಳನ್ನೇ ಸೊಸೆಯಾಗಿ ತಂದಿಟ್ಟುಬಿಟ್ಟ. ನಾವುಗಳು ಗೊತ್ತಿಲ್ಲದೆ ಅವಳಿಗೆ ಆಶ್ರಯ ಕೊಟ್ಬಿಟ್ಟು. ಕೀರ್ತಿ ಈ ಮನೆಗೆ ಬಂದಿದ್ದು, ನರಸಿಂಹ ಈಗ ಮನೆಗೆ ಬಂದು ಮಲಗಿದ್ದು. ನಾವೇ ಅವನನ್ನು ಉಳಿಸೋ ಪ್ರಯತ್ನ ಮಾಡಿದ್ದು. ಎಲ್ಲ ಎಷ್ಟು ವಿಚಿತ್ರ ಅಲ್ವಾ? ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕೆ ತಾನೇ ಮಾವ ಈ ಪ್ರಯತ್ನ ಎಲ್ಲ. ಇರೋ ಸತ್ಯ ಆ ನರಸಿಂಹನ ಜೊತೆಗೆ ಸತ್ತು ಹೋಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಆದ್ರೆ ಈಗ ಸತ್ಯ ತಿಳಿಯೋ ಕಾಲ ಹತ್ರ ಬರ್ತಾ ಇದೆ ಅನ್ಸುತ್ತೆ. ಇದರಿಂದ ನಮ್ಮ ಒಗ್ಗಟ್ಟು ಕುಟುಂಬಕ್ಕೆ ಶಾಂತಿ ಸಿಗುತ್ತೋ ಅಶಾಂತಿ ಬರುತ್ತೋ ನನಗೆ ಗೊತ್ತಾಗ್ತಾ ಇದೆ. ಇಷ್ಟಕ್ಕೂ ನಮ್ಮ ಮನೆಗೆ ಆ ನರಸಿಂಹ ಮಾಡಿರೋ ಅನ್ಯಾಯ ಏನ್ ಮಾವ? ಅದು ಗೊತ್ತಾದ ದಿನ ನಮ್ಮ ಒಗ್ಗಟ್ಟು ಕುಟುಂಬ ಒಗ್ಗಟ್ಟಾಗಿ ಉಳಿಯುತ್ತಾ ಅನ್ನೋದೇ ನನಗೆ ಅನುಮಾನ ಕಡಿಮೆ. ಅದಕ್ಕೆ ಮೊದಲು ಆ ಸತ್ಯ ಕೀರ್ತಿ ಮತ್ತು ನರಸಿಂಹನ ಜೊತೆ ಸತ್ತು
ಹೋಗೋದೇ ಒಳ್ಳೇದು. ಹಲೋ, ಕೀರ್ತಮ್ಮ, ನಾನು ಗೊತ್ತಾಯ್ತಣ್ಣ. ಹೇಳಿ. ಇಷ್ಟೊತ್ತು ನಿಮ್ ಫೋನ್ಗೆ ಕಾಯ್ತಾ ಇದ್ದೆ. ಅಲ್ಲ ಅಣ್ಣ, ಇಷ್ಟಕ್ಕೂ ರಾಘವ್ ಜೊತೆ ಅಂಜಲಿ ತಂದೆ ಅಲ್ಲಿಗೆ ಯಾಕೆ ಬಂದಿತ್ತು? ಏನ್ ನಡೀತಿದೆ ಅಲ್ಲಿ? ಯಾಕೆ ಬಂದ ಅಂತ ಅವನಿಗೆ ಗೊತ್ತಿಲ್ಲಮ್ಮ. ಯಾಕೆಂದ್ರೆ ಆ ಮನುಷ್ಯ ಇನ್ನೂ ಮೂರ್ಛೆಯಿಂದ ಎದ್ದೇ ಇಲ್ಲ. ಮೂರ್ಛನ? ಏನಾಯ್ತಣ್ಣ? ಆಗಿದಿಷ್ಟೇ ಕೀರ್ತಮ್ಮ, ಅಣ್ಣ ಫುಲ್ಲು ಟೈಟ್ ಆಗಿ ರಾಘಣ್ಣನ ಕಾರಿಗೆ ಸಿಕ್ಕಾಕೊಂಡಿದ್ದಾನೆ. ರಾಘಣ್ಣ ಅವನು ನೆತಾಕೊಂಡು ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಮನೆಯಲ್ಲಿ ನಡಿಬೇಕಾಗಿದ್ದು ನಿಶ್ಚಿತಾರ್ಥ ಸಂಭ್ರಮ, ಆದ್ರೆ ಆಗಿದ್ದು. ಹಾಗಾದ್ರೆ ಮನೆಯವರೆಲ್ಲ? ನೀವು ನರಸಿಂಹನ್ ಮಗಳು ಈ ಮನೆ ಹಾಳು ಮಾಡೋದಕ್ಕೆ ರಾಘಣ್ಣನ್ ಮದುವೆ ಆಗಿದ್ದೀರಾ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ರಾಘವ್ ನನಗ್ ಬೈದು ಹೋಗಿದ್ದಕ್ಕೂ ಕಾರಣ ಇದೆ ಅಣ್ಣ. ಕರೆಕ್ಟ್ ಆಗಿ ಹೇಳಿ, ಅಲ್ಲೇನಾಯ್ತು ಕೀರ್ತಮ್ಮ? ಈ ಎಡವಟ್ಟುಗಳೇ ಆಗಿರೋದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡು ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋ ಪ್ರಯತ್ನಗಳೇ. ನೀವೇನು ಯೋಚನೆ ಮಾಡಬೇಡಿ ಕೀರ್ತಮ್ಮ, ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅಂಜಲಿಗೂ ಇದೊಂದು ರೀತಿ ಶಿಕ್ಷೆನೆ. ಹೆತ್ತೋನ ಎದುರುಗಡೆ ಇಟ್ಕೊಂಡು ಬೇರೆಯವನು ಅನ್ನೋ ರೀತಿ ಮಾತಾಡ್ಸ್ಬೇಕು. ಅಕಸ್ಮಾತ್ ಅಂಜಲಿ ತಂದೆಗೆ ಎಚ್ಚರ ಆದ್ರೆ? ಸತ್ಯ ಈಚೆ ಬರುತ್ತೆ, ಯಾರು ನಿಜವಾದ ಮಗಳು ಅಂತ ಗೊತ್ತಾಗುತ್ತೆ. ಸಾವಿನ ಮನೆ ದಾರಿಲಿ ಹೋಗ್ತಿರೋನು ಯಾವತ್ತೂ ಹೇಳೋದು ಸತ್ಯನೇ ಕೀರ್ತಮ್ಮ. ಅಲ್ಲ ಅಣ್ಣ, ಒಂದ್ ವೇಳೆ ಆಗ್ಲೂ ಆತ ಸುಳ್ಳು ಹೇಳ್ಬಿಟ್ರೆ? ಆಗ ನೀವು ಬಂದು ಮಾತಾಡ್ಬೇಕಾಗತ್ತೆ. ಅಂಜಲಿ ಯಾರು, ನರಸಿಂಹ ಯಾರು ಅನ್ನೋದನ್ನ ಎಲ್ಲರ ಮುಂದೆ ಬಿಚ್ಚಿಡ್ಬೇಕಾಗತ್ತೆ. ಕೀರ್ತಮ್ಮ, ಸತ್ಯ ಹೇಳೋದಕ್ಕೆ ಇದು ಸಕಾಲ. ಅಲ್ಲಿ ತನಕ ಈ ಮನೆಯಲ್ಲಿ ಏನೇನು ನಡೆಯುತ್ತೋ ಅದರೆಲ್ಲ ಡೀಟೇಲ್ಸು ನಾನು ನಿಮಗೆ ಕೊಡ್ತೀನಿ. ಸರಿ ಅಣ್ಣ. ಅದು ಸರಿಯಮ್ಮ. ಈಗ ನಿಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ಅಣ್ಣ, ಅದಕ್ಕೆ ಔಷಧಿ ಇದೆ. ಆದ್ರೆ ಒಗ್ಗಟ್ಟು ಕುಟುಂಬಕ್ಕೆ ಬಂದು ಬಿದ್ದಿರೋ ಕಾಯಿಲೆಗೆ ಔಷಧಿನ ನಾವೇ ಕಂಡುಕೋಬೇಕು. ಆ ಔಷಧಿ ನೀವೇ ಕೀರ್ತಮ್ಮ. ಈ ಮನೆ ಸೂತ್ರ ನಿಮ್ ಕೈಗೆ ಸಿಗ್ಬೇಕು. ಆಗ ಮಾತ್ರ ಈ ಮನೆ ಮೊದಲಿನ ತರ ಆಗೋಕ್ ಸಾಧ್ಯ. ಅಪ್ಪ ಎದ್ದೇಳಪ್ಪ, ಎದ್ದೇಳು. ನನಗಿರೋ ನೀನೊಬ್ಳು. ಯಾವುದೇ ಕಾರಣಕ್ಕೂ ನೀನ್ ನನ್ನನ್ನು ಬಿಟ್ಟು ಹೋಗ್ಬೇಡಪ್ಪ. ಇಷ್ಟಕ್ಕೂ ನಿನ್ನ ಈ ಪರಿಸ್ಥಿತಿಯಲ್ಲಿ ನಾನು ಮನೆಗೆ ಸೇರಿಸ್ಕೋಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನೀನು ಹತ್ರ ಇದ್ರು ಹತ್ರ ಬಂದು ವಿಚಾರಿಸ್ಕೊಳಕ್ ಆಗದೆ ಇರೋಂತ ದೂರ. ನಿನ್ ಪ್ರಾಣ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಿದೆ ಅಂತ ಗೊತ್ತಿದ್ರು ನಿನ್ನ ಒಂದೊಳ್ಳೆ ಹಾಸ್ಪಿಟ್ಲಿಗೂ ಸೇರ್ಸಕ್ ಆಗದೆ ಇರೋಂತ ಪರಿಸ್ಥಿತಿ. ಅಪ್ಪ, ಯಾಕಿಂತ ಕಷ್ಟಕ್ಕೆ ಸಿಕ್ಕಾಕೊಂಡೆ? ಎದ್ದೇಳಪ್ಪ, ನನಗ್ ನೀನ್ ಬೇಕು. ಎದ್ದೇಳಪ್ಪ, ನನಗ್ ನೀನ್ ಬೇಕು. ಎದ್ದೇಳು. ಗಾಯತ್ರಿ, ಏನ್ ಮಾಡ್ತಾ ಇದೀಯಾ ಇಲ್ಲಿ? ಅತ್ತೆ, ಅದು ಇಷ್ಟೊತ್ತಾಯ್ತು, ರೂಮಲ್ಲಿ ಹೋಗಿ ಮಲ್ಗೋದಲ್ವಾ? ಇಲ್ಲೇನ್ ಕೆಲಸ ನಿಂಗೆ? ಏನಿಲ್ಲ ಅತ್ತೆ, ಇವ್ರು ಯಾರೇ ಆಗಿರ್ಲಿ ಸದ್ಯಕ್ಕೆ ನಮ್ಮನೇಲಿರೋ ಪೇಷಂಟ್. ಇವ್ರನ್ನ ನೋಡ್ಕೊಳ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ? ನಮ್ಮ ಮನೆಗೆ ಬರೋ ಅತಿಥಿಗಳಿಗೆ ನಾವು ಹ್ಯಾಕ್ ಸತ್ಕಾರ ಮಾಡ್ತೀವೋ ಹಾಗೆ ನಮ್ಮನೇಲಿರೋ ಪೇಷಂಟ್ನು ನೋಡ್ಕೋಬೇಕಲ್ವಾ? ಒಳ್ಳೆತನಕ್ಕೂ ಒಂದು ಮಿತಿ ಇರುತ್ತೆ ಗಾಯತ್ರಿ. ಅದು ಬಿಡು, ಈಗ ನೀನ್ ಗರ್ಭಿಣಿ, ಅದನ್ನ ಗಮನದಲ್ಲಿಟ್ಕೋ. ಇಂಥ ಸಮಯದಲ್ಲಿ ನಿನ್ನ ಆರೋಗ್ಯನ ನೀನ್ ನೋಡ್ಕೊಳ್ಳೋದು ಮುಖ್ಯ. ಇಷ್ಟಕ್ಕೂ ಇಂಥ ಸಮಯದಲ್ಲಿ ಇಲ್ಲಿ ಇರ್ಬೇಕಾದವನು ಮಾರುತಿ. ಎಲ್ಲಿ ಹೋದ ಅವನು? ಅಯ್ಯೋ ಪಾಪ, ಎಲ್ಲದಕ್ಕೂ ಮಾರುತಿ ಅಣ್ಣನೇ ಕರೆದ್ರೆ ಹೇಗೆ ಅತ್ತೆ?
ನಾನು ನೋಡ್ಕೋತೀನಿ ಬಿಡಿ. ಸರಿ ಹೋಯ್ತು. ಒಂದೊಂದ್ಸಲ ಇಷ್ಟೊಂದು ಒಳ್ಳೆತನ ಇರೋದು ಕೂಡ ಅಪಾಯನೇ ಗಾಯತ್ರಿ. ಮಾರುತಿ ಇಲ್ಲ ಅಂದ್ರೆ ಏನಾಯ್ತು? ನಾನಿದ್ದು ಇಲ್ಲಿ ನೋಡ್ಕೋತೀನಿ. ಆದ್ರೆ ನೀನ್ ಮಾತ್ರ ನಿದ್ದೆಗೆಟ್ಟು ನಿನ್ನ ಆರೋಗ್ಯ ಹಾಳು ಮಾಡ್ಕೊಬೇಡ. ರೂಮ್ ಹೋಗಿ ಮಲ್ಕೊ, ಅರ್ಥ ಆಯ್ತಾ? ಅವನ್ನ ನಾನೇ ಕರಿತೀನಿ. ಮಾರುತಿ, ಮಾರುತಿ. ಅಪ್ಪ, ಎಲ್ರು ನಿನ್ನಿಂದ ನನ್ನನ್ನ ದೂರ ಮಾಡ್ತಿದ್ದಾರೆ. ಇವ್ರುಗಳನ್ನ ದೂರ ಮಾಡೋದು ನೀನ್ ನೋಡ್ಬೇಕಪ್ಪ. ಅದನ್ನ ನೋಡಕ್ಕಾದ್ರೂ ನೀನು ಬದುಕ್ಬೇಕಪ್ಪ, ಬದುಕ್ಬೇಕು. ಗಾಯತ್ರಿ, ಬಂದೆ ಅತ್ತೆ. ಇಂಜೆಕ್ಷನ್ ಕೊಡ್ಬೇಕು. ಡಾಕ್ಟರ್, ಕೀರ್ತಿ ಅವರು ಹೇಗಿದ್ದಾರೆ? ಹುಷಾರಾಗಿದ್ದಾರೆ, ಆದರೂ ಇನ್ನೂ ಸ್ವಲ್ಪ ದಿವಸ ರೆಸ್ಟ್ ತಗೋಬೇಕಾಗತ್ತೆ. ಡಾಕ್ಟರ್, ನೀವು ಹೇಳೋದೇನೋ ಹೇಳಿದ್ರಿ, ಆದ್ರೆ ಹೇಳೋದ್ರಲ್ಲಿ ಸಮಾಧಾನ ಮಾಡೋ ಧ್ವನಿ ಇತ್ತೆ ಹೊರತು ಸರಿ ಹೋಗುತ್ತೆ ಅನ್ನೋ ಭರವಸೆ ಇರಲಿಲ್ಲ. ವಿಷ್ಣು ಅವರೇ, ನೀವು ಗಮನಿಸಿರ್ಬೋದು, ನಾವು ಪೇಷಂಟ್ಗೆ ಕೊಡೋ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದರ ಪರಿಣಾಮದಿಂದ ಇಷ್ಟೊತ್ತಿಗಾಗಲೇ ಗುಣ ಆಗಬೇಕಾಗಿದೆ. ಆದ್ರೆ ಆಗ್ತಿಲ್ವೇ? ಅದನ್ನೇ ನಾನು ಹೇಳೋಕೆ ಹೊರಟಿದ್ದು. ಅವರು ಮನಸ್ಸಿಗೆ ಏನೋ ಹಚ್ಕೊಂಡಿದ್ದಾರೆ. ಅವರ ಮನಸ್ಸಲ್ಲಿರೋ ಒತ್ತಾಟಕ್ಕೆ ಉತ್ತರ ಸಿಕ್ಕಿದ್ರೆ ಅವರ ಆರೋಗ್ಯ ಮೊದಲಿನ ಥರ ಆಗುತ್ತೆ. ಮೊದಲು ಮನಸ್ಸಿನ ನೋವನ್ನು ಬಿಡೋಕೆ ಹೇಳಿ, ಇಲ್ಲ ಅಂದ್ರೆ ಎರಡು ಜೀವನ ಇಬ್ಬಂದಿ ಬೀಳುತ್ತೆ. ಡಾಕ್ಟರ್, ಅದನ್ನ ಬಿಡಿಸೋ ಮಾತ್ರೆಗಳು ಯಾವುದೂ ಇಲ್ವಾ? ಯಾವುದೇ ಮಾತ್ರೆ ಕೊಟ್ಟರು ಆ ಮಾತ್ರೆ ಹಿಂದೆ ಕೆಲಸ ಮಾಡೋದು ಮನಸ್ಸೇ ತಾನೆ. ಅದು ಸರಿಯಾಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಕೀರ್ತಿ ಅವ್ರ ಮನಸ್ಸಲ್ಲಿ ಅಂಥ ನೋವು ಏನಿರ್ಬೋದು? ಇದಕ್ಕೆಲ್ಲ ನಾನು ಕುಚ್ಚುಕೊನೆ ಸರಿ. ಅವನಿಗೆ ಒಂದು ಫೋನ್ ಮಾಡ್ತೀನಿ. ಹಲೋ ಕುಚ್ಚುಕು, ನಾನ್ ಕಣ. ಗೊತ್ತಾಯ್ತು. ಏನೋ ಕುಚ್ಚುಕು, ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗ್ಬಿಟ್ಟೆ. ಲೈಫ್ ಕೊಡೋರ್ ಲೈಫು, ಲೈಫ್ ಪಡ್ಕೊಳ್ಳೋರ್ ಲೈಫು, ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಷ್ಟು ಪುರ್ಸತ್ತು ನನ್ನ ಲೈಫ್ಗಿಲ್ಲ. ಬೇರೆ ಏನಾದ್ರೂ ವಿಷಯ ಇದ್ರೆ ಹೇಳು. ಹಾಗಲ್ಲ ಕುಚ್ಚುಕು, ಇಲ್ಲಿ ಕೀರ್ತಿ ಅವ್ರ ಆರೋಗ್ಯ ಸರಿ ಹೋಗ್ತಿಲ್ಲ. ಡಾಕ್ಟ್ರು ಅವ್ರ ಮನ್ಸನ್ನ ಸರಿ ಮಾಡಿ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಎತ್ತಿದ್ದಾರೆ. ಈಗ ಏನೋ ಮಾಡೋದು? ಅದನ್ನ ನನ್ನ ಯಾಕೋ ಕೇಳ್ತಿದ್ಯಾ? ಜೀವದ ಗೆಳೆಯ ನೀನೇ ಹೀಗಂದ್ರೆ ನನ್ನ ಗತಿ ಏನಮ್ಮ? ಜೀವದ ಗೆಳೆಯ, ಆ ಜನ್ಮದ ಪ್ರೀತಿ, ಇವೆಲ್ಲ ಪುಸ್ತಕದಲ್ಲಿರೋ ಕೇವಲ ಒಳ್ಳೊಳ್ಳೆ ಸಾಲುಗಳಷ್ಟೇ. ಅದರ ಜೀವನದಲ್ಲಿ ಅವೆಲ್ಲ ಕೇವಲ ಸುಳ್ಳುಗಳು. ನಮ್ಮ ಬದುಕಲ್ಲಿ ಯಾವುದು ಸಾಧ್ಯ ಇಲ್ವೋ ಅದನ್ನ ಕಲ್ಪನೆ ಮಾಡ್ಕೊಂಡು ಬರ್ದಿರ್ತಾರೆ. ಅದನ್ನ ನಂಬ್ಕೊಂಡು ಬದುಕೋದ್ ಬಿಡು. ಗುರು, ನಾನೊಂದು ಕೇಳಿದ್ರೆ ನೀನೊಂದು ಹೇಳ್ತೀಯಲ್ಲೋ. ಈಗ ಸದ್ಯಕ್ಕೆ ಕೀರ್ತಿ ಅವ್ರ ವಿಷಯ ಏನ್ ಮಾಡೋಣ ಹೇಳೋ? ಅದನ್ನ ಕಟ್ಕೊಂಡು ನನಗೇನಾಗ್ಬೇಕು? ನೀನುಂಟು ಅವಳುಂಟು. ಯಾವುದೇ ಕಾರಣಕ್ಕೂ ಅವಳ ವಿಷಯಕ್ಕೆ ನನ್ನ ನೆಳಿಬೇಡ. ಗುಡ್ ಬಾಯ್. ಅಲ್ಲ ಕಣೋ, ಏನಾಯ್ತು ಇವನಿಗೆ? ಇವನ್ ಮನ್ಸಿಗೂ ಏನೋ ನೋವಾಗಿರ್ಬೇಕು. ಇಲ್ಲಾಂದ್ರೆ ನಾನು ಕುಚ್ಕು ಯಾವತ್ತೂ ಹೀಗೆ ನಡ್ಕೊಳ್ಳೋನಲ್ಲ. ನಿಂತ್ಕೋ. ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾರೋ ಹಾಗಿತ್ತು? ನನ್ನ ಫ್ರೆಂಡ್ ಜೊತೆ. ಯಾವ ಫ್ರೆಂಡು? ಈಗಾದ್ರೂ ಡೀಟೇಲ್ಸ್ ಎಲ್ಲ ಬೇಕಪ್ಪ? ಹೇಳ್ದೇ ಇರೋ ಡೀಟೇಲ್ಸ್ ಅದು. ಸರಿ, ವಿಷ್ಣುಪಾದನ್ ಜೊತೆ ಮಾತಾಡ್ತಿದ್ದೆ. ಕೀರ್ತಿ ಜೊತೆ ಇದಾನ? ಬನ್ನಿಯಿಂದ ಬಂದು ಕೇಳಿಸ್ಕೊಂಡ್ ಮೇಲೂ ಇಷ್ಟೊಂದು ಕ್ವಶನ್ ಮಾಡೋ ಅಗತ್ಯ ಇದೆಯೇನಪ್ಪ? ಹೌದು, ವಿಷ್ಣುಪಾದ ಈಗ ಅವಳ ಜೊತೆ ಇದ್ದಾನೆ. ನಾನು ಹರಕೆ ತೀರ್ಸೋಕ್ ಹೋದಾಗ ಅವಳು ಅಲ್ಲೇ ಇದ್ಲು ಅನ್ನೋ ಡೀಟೇಲ್ಸ್ನ ನಿನಗೆ ಹೇಳಿದ್ನಲ್ಲ. ಇಷ್ಟಕ್ಕೂ ಅವಳು ಯಾರ ಜೊತೆ ಇದ್ದಾಳೆ ಅನ್ನೋದನ್ನ ಕಟ್ಕೊಂಡು ನನಗೇನಾಗ್ಬೇಕು? ಸದ್ಯಕ್ಕೆ ನನ್ನ ಜೊತೆ ಇಲ್ವಲ್ಲ, ಅಷ್ಟೇ ಸಮಾಧಾನ. ಅಲ್ವೋ, ಕೀರ್ತಿ ಈಗ ಗರ್ಭಿಣಿ. ಇಂಥ ಸಮಯದಲ್ಲಿ ಅವಳನ್ನ ಅಲ್ಲೇ ಒಬ್ಬಳನ್ನೇ ಬಿಟ್ಟು ಬಂದಿದ್ಯಲ್ಲೋ? ಬಿಟ್ಟು ಬಂದಿದ್ದೀನಿ ಅನ್ನೋದು ಸತ್ಯ. ಬಿಟ್ಟ ಮೇಲೆ ಬಿಟ್ಟವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು. ರಾಘವ, ನೀನ್ ಮಾಡ್ತಿರೋ ತಪ್ಪು. ಕೀರ್ತಿ ನೀನ್ ಅನ್ಕೊಂಡಿರೋ ಹಾಗೆ ಒಳ್ಳೆಯವಳಲ್ಲಪ್ಪ. ನೀನ್ ಅಂದ್ಕೊಂಡಿರೋ ಹಾಗೆ ಕೆಟ್ಟವಳು ಅಲ್ಲಪ್ಪ. ಅವ್ರ ಅಪ್ಪನ ಜೊತೆ ಸೇರಿ ಅಟ್ಯಾಕ್ ಮಾಡಿಸಿ ತಾನೇ ಅದಕ್ಕೆ ತಲೆ ಕೊಟ್ಟು ನನ್ನನ್ನ ಬಚಾವ್ ಮಾಡಿದೆ ಅನ್ನೋ ಹೆಸರು ತಗೊಂಡು. ಇರೋ ಇದೆಲ್ಲ ಅವಳೇ ಮಾಡಲು ಅನ್ನೋದು ನಿಜಾನ? ಇದ್ರ ಹಿಂದೆ ನಾನಿದ್ದೀನಿ ಅಂತ ಕೀರ್ತಿ ಹೇಳಿದ್ಲ? ಇವನೇ ನಮ್ಮಪ್ಪ, ಅವನು ಹೇಳ್ದಾಗೆ ನಾನು ಕೇಳ್ತಿದ್ದೀನಿ ಅನ್ನೋ ಒಂದು ಕೀರ್ತಿ ಬಾಯಿಂದ ಬಂತ?
ಈ ಕುಟುಂಬದ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ನಾನು ನಿನ್ನ ಕೈ ಹಿಡಿದೆ ಅಂತ ಕೀರ್ತಿ ಯಾವತ್ತಾದ್ರೂ ಹೇಳಿದ್ಲ? ನನಗೆ ತಿಳಿದ ಮಟ್ಟಿಗೆ ನೀನು ಅವಳಿಗೆ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ಬರೀ ನಿನ್ನ ಮಾತನ್ನ ಬಡಬಡ ಅಂತ ಆಡಿ ಎದ್ದು ಬಂದಿದ್ದೆ ಅಷ್ಟೇ. ಹಾಗಾದ್ರೆ ನಾನು ನೋಡಿದ್ ಸುಳ್ಳ? ನೋಡಿದ್ದು ನಿಜ ಇರ್ಬೋದು ಕಣೋ, ಆದ್ರೆ ಅದ್ರ ಸುತ್ತ ಇರೋ ಕತೆನ ನೀನು ಕಲ್ಪಿಸ್ಕೊಂಡಿರೋದಲ್ವಾ? ಅಪ್ಪ, ನರಸಿಂಹ ಈ ಮನೆ ಶತ್ರು ಅಂದ್ರು. ಯಾವುದು ಏನೇ ಆಗಿರ್ಲೋ, ಕೀರ್ತಿ ಯಾವುದನ್ನ ಅಂಡರ್ಲೈನ್ ಮಾಡಿರ್ತಾಳೋ ಅದು ಮಾತ್ರ ಸತ್ಯ. ನೀನು ಒಂದನ್ನ ಕೆಟ್ಟ ಕತೆ ಅಂತ ಅಂದ್ಕೊಂಡು ಮಾತ್ರಕ್ಕೆ ಅದನ್ನೇ ನಿಜ ಅಂತ ನಾನು ಒಪ್ಕೊಳ್ಳಲ್ಲ. ನಡೆದಿರೋದಕ್ಕೆ ಬೇರೆ ಕತೆನೇ ಹೇಳಬಹುದು. ಕೀರ್ತಿಗೆ ನಿಜವಾಗ್ಲೂ ತನ್ನ ಗಂಡನ ಪ್ರಾಣ ಉಳಿಬೇಕು ಅಂತ ನಿನಗೆ ಬೀಳೋ ಪೆಟ್ಟಿಗೆ ತನ್ನ ತಲೆ ಕೊಟ್ಟಿರಬಹುದು. ಅದರಿಂದ ನೀನು ಬಚಾವಾಗಿರಬಹುದು. ನರಸಿಂಹಂಗಿರೋ ಕೆಟ್ಟ ಗುಣ ಕೀರ್ತಿಗಿಲ್ದೇ ಇರಬಹುದು. ಸಾಕಪ್ಪ, ಇದಕ್ಕೆಲ್ಲ ಸ್ಪಷ್ಟವಾದ ಉತ್ತರ ಸಿಗ್ಬೇಕು ಅಂದ್ರೆ ಆ ನರಸಿಂಹಂಗೆ ಪ್ರಜ್ಞೆ ಬರಬೇಕು. ಅಲ್ಲಿ ತನಕ ನಾವಿಬ್ರು ಏನೇ ಮಾತಾಡಿದ್ರು ಅದು ವೇಸ್ಟೇ. ನಾಯಿ ಕಣ್ಣು, ಕುರಿ ಕಣ್ಣು, ಮಾರಿ ಕಣ್ಣು, ಎಲ್ಲಾರ ಕಣ್ಣು. ಏನ್ ಮಾಡ್ತಿದ್ದೀರಿ ವಿಷ್ಣು ಅವರೇ? ಅದು ಕೀರ್ತಿ ಅವರೇ, ನಿಮ್ ದೃಷ್ಟಿ ತೆಗಿತಾ ಇದ್ದೆ. ನನ್ನ ಕಣ್ಣೇ ಬೀಳ್ಬಾರ್ದಲ್ವಾ? ಈ ಆಸ್ಪತ್ರೆಗೆ ಬಂದ್ಮೇಲೆ ಇಷ್ಟು ಊಟ ಮಾಡಿದ್ದು ಇದು ಮೊದಲೇ ಸಲ. ಅಂದ್ರೆ ನಿಮ್ಮ ಆರೋಗ್ಯ ಸರಿ ಹೋಗ್ತಾ ಇದೆ ಅಂತ ಲೆಕ್ಕ. ವಿಷ್ಣು ಅವರೇ, ನೀವು ನನ್ನ ಬಗ್ಗೆ, ನನ್ನ ಆರೋಗ್ಯದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತೀರಿ. ಆದ್ರೆ ನಾನೇ ನೋಡಿ, ಇಲ್ಲಿಗೆ ಬಂದಾಗಿಂದ ನೀವು ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ ಏನು ವಿಚಾರಿಸ್ಲೇ ಇಲ್ಲ. ನನಗೇನಾಗಿದೆ ಕೀರ್ತಿ ಅವರೇ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಆದ್ರೆ ನನ್ನ ಕುಚ್ಚಕ್ಕೂ ಏನ್ ಪ್ರಾಬ್ಲಮ್ ಆಗಿದೆಯೋ ಏನೋ, ಇಲ್ಲಿ ಎಲ್ಲಾ ವಿಷಯನೂ ಅಪ್ಡೇಟ್ ಮಾಡೋಣ ಅಂತ ಅವ್ನಿಗೆ ಫೋನ್ ಮಾಡಿದ್ದೆ. ಆದ್ರೆ ಅವನು ಏನೋ ಟೆನ್ಷನ್ ಅಲ್ಲಿದ್ದ. ಬೈದ್ ಫೋನ್ ಇಟ್ಬಿಟ್ರ? ಹೌದು, ಅದ್ ನಿಮ್ಗೆ ಗೊತ್ತಾಯ್ತು? ಒದ್ದಾಡೋ ಒಳ್ಳೆ ಮನ್ಸುಗಳು ಬೇಜಾರ್ ಮಾಡ್ಕೊಳ್ಳೋ ಮಾತುಗಳಾಡುತ್ತೆ ಅಂದ್ರೆ ಅದನ್ನ ನಾವು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಾರ್ದು. ಹೌದೌದು, ಅವನು ನನ್ನ ಜೀವದ ಗೆಳೆಯ. ಹಾಗಂತ ಹೇಳಿದ್ದಕ್ಕೆ ಅದೆಲ್ಲ ಪುಸ್ತಕದ ಮಾತುಗಳು ಅಂತ ಹೇಳ್ಬಿಟ್ಟ. ಮಾತು ಎಲ್ಲಿದ್ರೇನು, ಯಾವ್ದಾದ್ರೇನು, ಒಳ್ಳೇದನ್ನ ತಗೊಂಡ್ ಬದುಕೋದು ಜೀವನ ಅಲ್ವಾ? ನಿಜ, ಇದು ಒಳ್ಳೆ ಮಾತೆ. ನೆಕ್ಸ್ಟ್ ರಾಘವ ಸಿಕ್ಕಿದಾಗ ಈ ಮಾತುಗಳನ್ನ ಅರ್ಥ ಮಾಡಿಸ್ಬಿಡಿ. ಸಿಗ್ಬೇಕಷ್ಟೇ. ಅಯ್ಯೋ, ಯಾಕೆ ಸಿಗಲ್ಲ? ಅವನೇನ್ CM, PM, ಹೀರೋನ, ಸೆಲೆಬ್ರಿಟಿನ? ಅವ್ರುಗಳೆಲ್ಲ ಯಾರಿಗ್ ಬೇಕಾದ್ರೂ ಸಿಗ್ತಾರೆ ವಿಷ್ಣು ಅವರೇ. ಆದ್ರೆ ಒಳ್ಳೆ ಮನ್ಸಿನವರು ಸಿಗೋದೇ ಕಷ್ಟ. ಡೋಂಟ್ ವರಿ, ನನಗೆ ನೀವೇ ಸಿಕ್ಕಿದಿರಂತೆ. ಇನ್ನು ನಿಮಗೆ ರಾಘವ ಸಿಗಲ್ವಾ? ಅಪ್ಪಾಜಿ, ಅನ್ಪೂರ್ಣಕ್ಕ, ದಯಣ್ಣ, ಎಲ್ರು ಬನ್ನಿ. ಈ ಮನುಷ್ಯನ್ಗೆ ಪ್ರಜ್ಞೆ ಬಂದಿದೆ.